ಅಬಕಾರಿ ಸಚಿವರಾದಂಥ ತಿಮ್ಮಾಪುರ್ ಅವ್ರ ಮೇಲೆ ಭಾಳ ದೊಡ್ಡ ಸುಮಾರು 6 ಕೋಟಿ ರೂಪಾಯಿಗಳು ಅವ್ಯವಹಾರ ಆಗಿರ್ತಕ್ಕಂಥದ್ದು ಮತ್ತು ಕಿಕ್ ಬ್ಯಾಕ್ ಪಡೆದಿರ್ತಕ್ಕಂಥದ್ರ ಬಗ್ಗೆ ಮೊನ್ನೆ ದಿನ ನಾವು ಸದನದಲ್ಲಿ ವಿರೋಧ ಪಕ್ಷದವರೆಲ್ಲ ಸೇರಿ ಸಾಕ್ಷ್ಯಾಧಾರಗಳ ಸಹಿತ ಮಂಡನೆಯನ್ನು ಮಾಡಿದ್ದೀವಿ. ಸರ್ಕಾರ ಇದಕ್ಕೆ ಸ್ಪಂದಿಸಲಿಲ್ಲ. ಅವತ್ತು ಅಹೋರಾತ್ರಿ ಧರಣಿಯನ್ನು ಕೂಡ ಮಾಡಿದ್ದೀವಿ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ವಿರೋಧ ಪಕ್ಷವಾಗಿ ಇದನ್ನೇ ಮಾಡೋದು ಹೊತ್ತು ಬೇರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಸರ್ಕಾರ ಇದು ಸ್ಪಂದಿಸಲಿಲ್ಲ ಮತ್ತು ಏನೂ ಆಗಲಿಲ್ಲ ಅನ್ನೋಂಥ ಒಂದು ಸಾಮಾನ್ಯ ಇದರಲ್ಲಿ ಅದನ್ನ ತೊಗೊಂಡಿದೆ. ಎಕ್ಸೈಸ್ ಡಿ ಸಿ ಅರೆಸ್ಟ್ ಆಗಿದ್ದಾರೆ. ಅವರು ಸ್ವತಃ ಹೇಳ್ತಾರೆ ಅಬಕಾರಿ ಸಚಿವರ ಮಗನಿಗೆ ಮತ್ತು ಅಬಕಾರಿ ಸಚಿವರಿಗೆ ಪಾಲಿಷ್ಟಿದೆ ಅಂತ ಹೇಳಿ ಹೇಳ್ತಾರೆ. ಅದರಲ್ಲಿ ಸಿದ್ದರಾಮಯ್ಯನವ್ರ ಮಗನದು ಕೂಡ ಹೆಸರನ್ನ ಹೇಳುತ್ತಿದ್ದಾರೆ. ಇವೆಲ್ಲವೂ ಕೂಡ ಇವತ್ತು ನಡೀತಾ ಇದೆ. ಹೇಸಿಗೆ ಮಟ್ಟದಲ್ಲಿ ಕರ್ನಾಟಕ ರಾಜ್ಯದ ಜನ ತಲೆ ತಗ್ಗಿಸುವಂಥ ಒಂದು ಕೆಲಸ ಇದರಿಂದ ಆಗಿದೆ. ಸರ್ಕಾರಕ್ಕೆ ಸೂಕ್ಷ್ಮತೆ ಏನಾರು ಇದ್ದರೆ, ಯಾಕಂದರೆ ಈಶ್ವರಪ್ಪನವ್ರ ಮೇಲೆ ಮಂತ್ರಿ ಆದಾಗ ಇದೇ ಅಲಿಗೇಷನ್ ಬಂತು. ಅವರು ತಕ್ಷಣ ಅವ್ರು ರಾಜೀನಾಮೆ ತೊಗೊಂಡ್ರು ಮುಖ್ಯಮಂತ್ರಿಗಳು. ನಾಗೇಶ್ ಅಂತೇಳಿ ಹೇಳಿ ಹಿಂದೆ ಎಕ್ಸೈಸ್ ಮಿನಿಸ್ಟರ್ ಒಬ್ಬರು ಇದ್ದರು, ಅವ್ರದ್ದು ಕೂಡ ರಾಜೀನಾಮೆ ತೊಗೊಂಡು. ನಾನು ನಿನ್ನೆ ವೈಯಕ್ತಿಕವಾಗಿ ಕೂಡ ನಾನು ಹೇಳಿದೆ ಸಿದ್ದರಾಮಯ್ಯನವರಿಗೆ, ನಾವು ಇದರಲ್ಲಿ ಹಸ್ತಕ್ಷೇಪ ಇಲ್ಲ, ಈ ಭ್ರಷ್ಟಾಚಾರದಲ್ಲಿ ಜೀರೋ ಟಾಲರೆನ್ಸ್ ಅಂತೇಳಿ ಹೇಳಿ ನೀವು ತೋರಿಸ್ಕೊಳ್ಳಿಕ್ಕಿದೊಂದು ಅವಕಾಶ, ಹೊರಬಿಡಿ ಅವ್ರನ್ನ ಅಂತೇಳಿ ಹೇಳಿದರೆ ಏನೂ ಮಾಡಲಿಲ್ಲ. ಲಾಸ್ಟಿದೆ ಒಂದು ಸಂಗತಿ, ಇದನ್ನು ಜನರ ಹತ್ರನೂ ಕೂಡ ನಾವು ತೊಗೊಂಡೋಗ್ತಾ ಇದ್ದೀವಿ. ಇಡೀ ಎಲ್ಲ ಇಲಾಖೆಗಳಲ್ಲೂ ಭ್ರಷ್ಟಾಚಾರ ಮೀರ್ತಾ ಇದೆ. ಸರ್ಕಾರಿ ಖಜಾನೆಗೆ ದುಡ್ಡು ಬರ್ತಾ ಇಲ್ಲ, ಇವರ ವೈಯಕ್ತಿಕ ಖಜಾನೆಗೆ ಇವತ್ತು ಸೇರ್ತಾ ಇದೆ. ಹಾಗಾಗಿ ರಾಜ್ಯ ಪಾಪರಾಗ್ತಾ ಇದೆ, ಇವರು ಕೆಲವರು ಶ್ರೀಮಂತರಾಗ್ತಾ ಇದೆ.